ಇವಾಗ ಬಿ ಒ ಸಾಹೇಬರು ಈ ಥರ ಮಾತಾಡಿದ್ರೆ ದಯವಿಟ್ಟು ಇದು ಪರಿಶೀಲನೆ ಮಾಡಬೇಕು. ಎಲ್ಲ ಸ್ಕೂಲು, ಖಾಸಗಿ ಸ್ಕೂಲು ಯಾವುದಿದೆ ಅದನ್ನಲ್ಲಿ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಅವರು ಯಾವುದು ಲೈಸೆನ್ಸ್ ಇಟ್ಕೊಂಡಿದ್ದಾರೆ, ಯಾರು ಲೈಸೆನ್ಸಲ್ಲಿ ಯಾರು. ಇವಾಗ ನನ್ನ ಮಗಳು ಒಂದು ದೂರು ಕೊಟ್ಟಿದ್ದೀನಿ, ಯಾರು ಬಿ ಒ ಆಫೀಸ್ನಲ್ಲಿ ಒಬ್ಬರಿಗೆ. ಲಾಸ್ಟ್ ಟೈಮು ನನ್ನ ಫೀಸ್ ಕಟ್ಟೋಕ್ಕೆ ಆಗಿಲ್ಲ, ಇದು ಅನುಮತಿ ಇದು ಮಾಡಿ ಎಕ್ಸಾಮ್ ಬರೀಗೆ ಮಾಡಿ ಆಮೇಲೆ ನಾವು ಏನಿದೆ ಮಾಡ್ತೀನಿ ಅಂದರೆ ಅದು ದೂರ ಮೇಲೆ ಬಿ ಒ ಕಚೇರಿಯಿಂದ ಕ್ಲರ್ಕ್ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಈ ಥರ ನೆಕ್ಸ್ಟ್ ಇದು ಕಟ್ತಾರೆ. ಇವಾಗ ಅದು HM ಏನು ಹೇಳಿದ್ದಾರೆ ಗೊತ್ತಾ, ನೆಕ್ಸ್ಟು ನಿಮ್ಮ ಮಗಳಿಗೆ TC ತೊಗೊಂಡೋಗಿ ಬೇರೆ ಸ್ಕೂಲ್ನಲ್ಲಿ ಸೇರಿಸ್ಬಿಡಿ ಅಂತ ಹೇಳಿದ್ದಾರೆ ನನಗೆ. ಇವಾಗ DD ಸಾಹೇಬರು ಏನು ಹೇಳ್ತಾರೆ, ಎಲ್ಲ ಪ್ಯಾರೆಂಟ್ ಬಂದು ದೂರು ಕೊಡಬೇಕು, ಯಾವ್ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ಬುಕ್ ರಿಕವರಿ ನಾನು ಮಾಡಿ ಕೊಡ್ತೀನಿ ಅಂತ. ಯಾರಾದರೆ ಪ್ಯಾರೆಂಟ್ ಬಂದು ದೂರು ಕೊಡ್ತಾರಾ? ಯಾಕೆಂದರೆ ಅವರು ಭವಿಷ್ಯ ಅವ್ರಿಗೆ ಭಯ ಇರುತ್ತೆ. ಇವಾಗ ನಾನು ಕೊಡ್ತಾ ಇದ್ದೀನಲ್ವ ದೂರು. ಸೈಯದ್ ಅಲ್ಲಾ ಬಕೇಶ್ ಅಂತ RTI ಕಾರ್ಯಕರ್ತ ಹಾಗೂ ಜೈ ಕರ್ನಾಟಕ ಸದಸ್ಯರು. ಇವು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ಮಾಡ್ತಾ ಇರೋದು, ನನ್ನ ಮನೆಗೆ ಇದು ಮಾಡ್ತಾ ಇಲ್ಲ. ಇವಾಗ ನಮ್ಮ ಎಲ್ಲ ಸ್ಕೂಲು ಶಾಲೆಗಳಲ್ಲಿ ಎಲ್ಲ ಸ್ಕೂಲ್ ಬುಕ್ಕು, ಸಾಕ್ಸು ಹಾಗೂ ಯೂನಿಫಾರ್ಮು ಎಲ್ಲ ಒಂದೇ ಕಡೆ ತಗೋಬೇಕು ಅಂತ ಆದೇಶ ಮಾಡಿದ್ದಾರೆ. ಇವರು ಆದೇಶ ಮಾಡೋಕ್ಕೆ ಯಾರು? ಇವಾಗ ನಮಗೆ ಬೇಕಾಗಿರೋದು ನಾವು ಆಚೆ ತೊಗೊಳ್ತೀವಿ. ಇವಾಗ 2ನೇ ತರಗತಿ ಮತ್ತು LKGಗೆ 2500 ರೂಪಾಯಿ ಬುಕ್ಸಿಗೆ ತೊಗೊಳ್ತಾ ಇದ್ದಾರೆ. ಮತ್ತು ಅದೇ ಥರ 2ನೇ ತರಗತಿಗೆ 3500 ರೂಪಾಯಿ, 15,000 ಅಡ್ಮಿಷನ್ ಫೀಸು ಒಂದೊಂದು ಮಕ್ಕಳಿಗೆ. ನಾವು ಎಲ್ಲಿಂದ ಹೋಗಿ ತೊಗೊಂಡು ಬರೋದು? ಅದೇ ಥರ ಇವಾಗ ಒಂದು ಸಾಕ್ಸ್ ತೊಗೋಬೇಕು ಅಂದರೆ ಸ್ಕೂಲ್ ಅವರು ಯಾರು? ನಾವು ಕಷ್ಟಪಟ್ಟು ದುಡ್ಗಿ ಏನೇನೋ ಇದು ಮಾಡಿದ್ರೆ ಒಂದೊಂದು ಸ್ಕೂಲ್ನಲ್ಲಿ ತುಂಬ ಅಡ್ಮಿಷನ್ನು ಜಾಸ್ತಿ, ಅದು ನಮಗೆ ಕಟ್ಟೋಕ್ಕೆ ಆಗೋದಿಲ್ಲ. ಇವಾಗ DDP ಸಾಹೇಬರು ಸಹ ಇವಾಗ ಬಂದಿದ್ದಾರೆ, ಅವ್ರದ್ದು ಸುದ್ದಿ ನೋಡಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಇವಾಗ ಯಾರ್ಯಾರು ತೊಗೊಂಡಿದ್ದಾರೆ ಬುಕ್ಕು ಎಲ್ಲ ಅದು ರಿಕವರಿ ಮಾಡೋಕ್ಕೆ ಎಲ್ಲ ಪ್ಯಾರೆಂಟ್ಸ್ ಬಂದು ದೂರು ಕೊಡಬೇಕು ಅಂತ ಇದ್ದಾರೆ. ಯಾರನ್ನ ಬಂದು ದೂರು ಕೊಡೋಕ್ಕೆ ಆಗುತ್ತಾ ಪ್ಯಾರೆಂಟ್ಸು? ಯಾಕೆಂದರೆ ಅವರು ಭವಿಷ್ಯ ಹಾಳಾಗುತ್ತೆ. ಇನ್ನೊಂದು BO ಸಾಹೇಬರು AC ರೂಮ್ನಲ್ಲಿ ಕೂತ್ಕೊಂಡ್ರು ಇದು ಮಾಡ್ತಾಯಿದ್ರೆ ಆಗಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ನೋಡಿ, ಏನು ಕಂಪ್ಲೇಂಟ್ ಅಂದರೆ, ಇವರು ಸ್ಕೂಲ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಎಷ್ಟು ದುಡ್ಡು ನಾವು ಕಟ್ತೀವಿ ಅದರಲ್ಲಿ ಎಲ್ಲ ದುಡ್ಡು ತೊಗೊಂಡ್ಬಿಟ್ಟು ಇವರು ವಾಟ್ಸಪ್ ಮುಖಾಂತರ ಲೆಸನ್ಸು ಮತ್ತು ಮೆಸೇಜ್ ಮುಖಾಂತರ ಇವರು ಪಾಠ ಕೊಡ್ತಾರೆ. ಇವಾಗ ಮಕ್ಕಳು ಜೀವನ ಹಾಳಾಗ್ತಾ ಇದೆ. ಯಾಕೆಂದರೆ ಇದು ಫೋನ್ ಮುಖಾಂತರ ಎಲ್ಲ ಭವಿಷ್ಯ ಹಾಳಾಗಿದೆ. ಎಲ್ಲ ಮಕ್ಕಳು 2ನೇ ತರಗತಿ 3ನೇ ತರಗತಿ 7ನೇ ಹೈಸ್ಕೂಲ್ ಎಲ್ಲ ಫೋನ್ನಲ್ಲಿ ಕೊಟ್ಬಿಟ್ಟು ಇವರು ಚಾಟಿಂಗ್ ಮಾಡ್ಕೊಂಡಿದ್ದಾರೆ. ಇವಾಗ ದಯವಿಟ್ಟು ಎಷ್ಟು ಫೀಸು ಅಡ್ಮಿಷನ್ ನಾವು ಕೊಟ್ಬಿಟ್ಟು ಸಹ ನಾವು ಫೋನ್ನಲ್ಲಿ ಇದು ಮಾಡೋಕ್ಕೆ ನಮ್ಗೆ ಇದು ಆಗ್ತಾಯಿಲ್ಲ. ಅದು ದಯವಿಟ್ಟು ಇದು ರದ್ದು ಮಾಡಬೇಕು. ಅದೇ ಥರ BO ಏನು ಇದು ಆಕ್ಷನ್ ತೊಗೊಂಡಿದ್ದಾರೆ, ಏನಾದರೂ ಆಕ್ಷನ್ ತೊಗೊಂಡಿದ್ದಾರೆ, ಯಾವಾಗ ಕೊಟ್ಟಿರೋದು ನೋಡಿ. ಒಂದು ಮಾಹಿತಿ ಕೇಳಿದ್ರೆ BOಗೆ ಮಾಹಿತಿ ಕೊಡೋಕ್ಕೆ ಆಗೋದಿಲ್ಲ. ಒಂದು DDP ಸಾಹೇಬರು ಆದೇಶ ಮಾಡಿದ್ದಾರೆ, 6-3 ವರ್ಗಾವಣೆ ಮಾಡಿದ್ದಾರೆ. ಏನಂತ ಇವರು ಕೇಳಿದ ಮಾಹಿತಿ ವರ್ಗಾವಣೆ ಮಾಡಿ ಅಂದರೆ ನನಗೆ ಇನ್ಕ್ವೈರಿಗೆ ಕರೀತಾ ಇದ್ದಾರೆ. ಇನ್ಕ್ವೈರಿಗೆ ಏನು ನಾನು ಬರಬೇಕು? ಇನ್ಕ್ವೈರಿ ಏನಿದೆ DDP ಅವರು ಕೂಡ ನಮ್ಮ ಕಾಲೇಜಿನ ವತಿಯಿಂದ ಒಂದು ಕಿರು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ವಂದನಾರ್ಥಗಳನ್ನು ಸಲ್ಲಿಸಬೇಕಂತ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕಿರು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ. ಸರ್ ಈ ಕಡೆ ನೋಡಿ, ವಿನಂತಿ ಮಾಡ್ಕೊಳ್ತೇನೆ. ಸರ್ ಲುಕ್ಕೆ ಸರ್ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಮಾನವ ಸರಪಳಿ ಕಾರ್ಯಕ್ರಮವನ್ನು ಯಶಸ್ವಿ ಮುಗಿಸ್ಕೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ನಮ್ಮ ಮುಜುಫರ್ ಎಂ ಮಾಂಜರಿ ನಾವು ತೊಡಗಿಸ್ಕೊಂಡು ನಾವು ಒಂದು ತಂಬಾಕು ಮುಕ್ತ ದಿನಾಚರಣೆಯನ್ನು ಒಂದು ಯಶಸ್ವಿಯಾಗಿ ಮುಗಿಸ್ಕೊಡ್ತು ಅಂತ ಹೇಳ್ತಾ, ಮತ್ತು ನಮ್ಮ ಈ ಕಾರ್ಯಕ್ರಮ ಇನ್ನೊಬ್ಬರು ವಿನೋದ್ ಕುಮಾರ್ ಅವರು ಬಂದು ಅವರು ಏನೇನು ಕಾನೂನುಗಳು ಇದೆ, ಇದೊಂದು ಆರ್ಟಿಕಲ್ಸ್ ಏನಿದೆ, ಇದರ ದುಷ್ಪರಿಣಾಮಗಳೇನು, ಏನೇನು ನಾವು ಅನುಭವಿಸುವಂಥ ಅದ್ರ ಬಗ್ಗೆ ಒಂದು ಭಾಳ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪಾಂಡುರಂಗ ಸರ್ DSP ಅವರು ಬೆಳಗಿನ ಕಾರ್ಯಕ್ರಮದಲ್ಲಿ ಅವರು ನಮಗೆ ಒಳ್ಳೆ ರೀತಿಯನ್ನು ಅಲ್ಲಿ ವ್ಯವಸ್ಥೆ ಮಾಡಿದರು.
ಜಾಥಾ ಮತ್ತು ಮಾನವ ಸರಪಳಿ ಇವತ್ತು ಸಹ ಬಂದು ನಮಗೆ ವಿದ್ಯಾರ್ಥಿಗಳು ಒಳ್ಳೆ ಹಿತವಚನ ನೀಡಿದ್ದಾರೆ. ಅದನ್ನು ಸಹ ನಾವೆಲ್ಲ ಸರ್ ಪಾಲನೆ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ರಾಜಗೋಪಾಲ್ ಸರ್ ರಾಜಗೋಪಾಲ್ ಸರ್ ಅವರು ಸಹ ನಮಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಮತ್ತು ಸಹಕಾರಕ್ಕೆ ಮತ್ತು ಮಾಧ್ಯಮ ಮುಕ್ತರ ಮುಖಾಂತರ ಅವರು ನಾವು ಸಂದೇಶ ಕೊಡಬೇಕು, ಇದನ್ನು ಮುಕ್ತಗೊಳಿಸೋದಕ್ಕೆ ಎಲ್ಲ ಸಹಕಾರ ಮಾಡಬೇಕಂತ ಹೇಳಿದ್ದಾರೆ. ನಾವು ಸಹ ಕೈ ಜೋಡಿಸ್ತೀವಿ ಸರ್, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಅನಿತಾ ಮೇಡಮ್ ಅವರು ಸಹ ಆರೋಗ್ಯ ಒಂದು ಇಲಾಖೆಯಿಂದ ಏನೇನು ನಾವು ಅದು ನಿಮಗೆ ಅರಿವನ್ನು ಮೂಡಿಸುವಂಥ ಒಂದು ಕಾನೂನು ಇದೆ ಮತ್ತು ಏನೇನು ಅದಕ್ಕೆ ಒಂದು ಸಮಾಲೋಚನಾ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿಶೇಷವಾದ ಒಂದು ತಂಡಗಳಿದೆ, ಅದೆಲ್ಲ ನೀವು ಉಪಯೋಗಿಸ್ಬೋದು ಅಂತ ಹೇಳಿದ್ದಾರೆ. ಈ ನಮ್ಮ ಕಾಲೇಜಲ್ಲಿ ಭಾಳ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು. ನಾವು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಆದರೆ ಇಷ್ಟೊಂದು ನಮ್ಮ ಅತಿಥಿಗಳು ಬಂದು ಕಾನೂನು ಪ್ರಾಧಿಕಾರದ ಬಂದು ನಮ್ಮ ಹಿತವಚನ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ. ಅದೇ ರೀತಿ ನಾವು ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಈ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಳ ಒಳ್ಳೆಯ ವಿದ್ಯಾರ್ಥಿಗಳು. ಯಾಕಂದರೆ ಇನ್ನೂ ಆ ಮಟ್ಟಕ್ಕೆ ಇನ್ನೂ ಹೋಗಲಿಲ್ಲ. ಯಾಕಂದರೆ ದೂರದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಬಂದು ಇಲ್ಲೊಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಗರ ಪ್ರದೇಶ ವಿದ್ಯಾರ್ಥಿಗಳಿದ್ದರೂ ಸಹ ಅವರು ಒಳ್ಳೆಯ ವಿದ್ಯಾರ್ಥಿಗಳು, ಅವರು ಯಾವುದೇ ಒಂದು ದುಷ್ಪರಿಣಾಮಗಳಾಗಲಿ ಅಥವಾ ಇಂಥ ಒಂದು ಯಾವುದು ಧೂಮಪಾನ ಆಗ್ಬೋದು, ಮದ್ಯಪಾನ ಅವಕ್ಕೆಲ್ಲ ಹೆಚ್ಚಿನ ಒಂದು ಅವರು ದಾಸರಾಗಲಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ವಿದ್ಯಾರ್ಥಿಗಳು ಆ ಥರ ಯಾರು ಇದ್ದರೂ ಸಹ ಈ ಒಂದು ಏನೇನು ಕಾನೂನು ಇದೆ ಇವತ್ತು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಶಾಸಕತೆ ಪಾಲಿಸಿ ಇದನ್ನು ನೀವು ತಿಳ್ಕೊಂಡಿದ್ದೇವೆ. ಮತ್ತೆ ನಿಮ್ಮ ಊರುಗಳಿಗೆ ಹೋಗಿ ನಿಮ್ಮ ಪಕ್ಕದ ಆಜುಬಾಜು ಪಕ್ಕದಲ್ಲಿರ್ತಕ್ಕಂಥ ಊರುಗಳಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ನೀವು ಅರಿವು ಮೂಡಿಸಬೇಕು. ಅದೇ ಈ ಕಾರ್ಯಕ್ರಮ ಉದ್ದೇಶ ಆಗಿರ್ತದೆ. ನಾವು ತಿಳ್ಕೊಳ್ಳೋದಲ್ಲ, ಬೇರೆ ಊರಿಗೆ ವಿಚಾರ ತಿಳಿಸ್ಬೇಕಂತ ಈ ಒಂದು ಉದ್ದೇಶದ ಕಾರ್ಯಕ್ರಮ ಇರೋದ್ರಿಂದ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಬೇರೆ ಬೇರೆ ಕಾರ್ಯಕ್ರಮ ನಾವು ಜಾಗೃತಿ ಮಾಡಿಸೋಂಥ ಕಾರ್ಯಕ್ರಮ ನಮ್ಮ ಕಾನೂನು ಪ್ರಾಧಿಕಾರದ ಒಂದು ವತಿಯಿಂದ ಹಮ್ಮಿಕೊಳ್ಳೋಣ. ಇವತ್ತೊಂದು ನಮಗೆ ಈ ಒಂದು ಮತ್ತೊಮ್ಮೆ ನಾವು ಎಲ್ಲರೂ ನಮ್ಮ ಕಾನೂನು ಪ್ರಾಧಿಕಾರದ ನಮ್ಮ ಕಾನೂನು ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಹೊಂದಿಸ್ತಾ ಮುಂದೆ ನಾವು ಇನ್ನೂ ಹೆಚ್ಚಿಗೆ ನಿಮ್ಮ ಜೊತೆಲಿ ಇರ್ತೀವಿ ಸರ್. ಸದಾ ನಮ್ಮ ವಿದ್ಯಾರ್ಥಿಗಳು ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಈ ದಿನವನ್ನು ದಿನಾಂಕ 31 ಮೇ ತಿಂಗಳಿನ 31ನೇ ತಾರೀಕಿನಂದು ಆಚರಣೆ ಮಾಡ್ತೀವಿ. ಈ ದಿನವನ್ನು ಆಚರಣೆ ಮಾಡಲು ನಮ್ಮ ವಿಶ್ವಸಂಸ್ಥೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಓದಿದ್ದೀರಾ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಈ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ 1987ರಲ್ಲಿ ನಮ್ಮ UN ವಿಶ್ವಸಂಸ್ಥೆ ಘೋಷಣೆ ಮಾಡಿತ್ತು. ನಂತರ 1988ರಿಂದ ನಾವು ಪ್ರತಿ ವರ್ಷ ಈ ದಿನವನ್ನು 31ನೇ ಮೇದಂದು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಿಮ್ಮ ದೃಷ್ಟಿಯಿಂದ ಒಂದು ತುಂಬಾ ಮಹತ್ವದ ದಿನ, ಒಂದು ಕಾರ್ಯಕ್ರಮ. ಇದರ ಬಗ್ಗೆ ನೀವು ತುಂಬಾ ತಿಳ್ಕೋಬೇಕು. ನಿಮ್ಮ ಸಲುವಾಗಿ ಮಾಡ್ತಾ ಇರೋದು ಇದು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ, ಈ ದಿನಾಚರಣೆ ಮುಖ್ಯ ಉದ್ದೇಶ ಏನು ಅಂತಂತಂದ್ರೆ, ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಮ್ಮೆಲ್ಲರಲ್ಲಿ ಜಾಗೃತಿ ಮೂಡಿಸುವುದು, ಅರಿವು ಮೂಡಿಸುವುದು. ತಂಬಾಕು ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ? ಯಾರ್ಯಾರು ಸೇವಿಸ್ತೀರಾ? ಅದಂಗೆ ಗೊತ್ತು. ಮತ್ತೆ ನಿಮ್ಗೆ ಎಲ್ಲಿ ನೋಡಿದ್ದೀರಾ ತಂಬಾಕನ್ನ? ಪ್ಯಾಕೆಟಲ್ಲಿ ನೋಡಿದಿರಾ? ಅಡ್ವರ್ಟೈಸರ್ ಎಲ್ಲಿ ಬರುತ್ತೆ? ಅಡ್ವರ್ಟೈಸ್ಮೆಂಟು ಟಿವಿಯಲ್ಲಿ. ತಾವೆಲ್ಲ ಫಿಲ್ಮ್ಸು, ಮೂವೀಸು ಎಲ್ಲ ನೋಡಿರ್ಬೇಕಲ್ಲ. ಮೂವೀಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ, ನೋಡಿದಾರೆ ಎಲ್ಲರೂ? ಏನ್ ತೋರಿಸ್ತಾರೆ ಅದರಲ್ಲಿ? ನೋಡಿದಿರಲ್ಲ ಎಲ್ಲರೂ? ತಂಬಾಕು ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ. ಮಾಡಿದರೆ ಆರೋಗ್ಯಕ್ಕೆ ಹಾನಿಕರ. ಏನಾಗುತ್ತೆ ಅದರಿಂದ? ಕ್ಯಾನ್ಸರ್ ಆಗುತ್ತೆ ಮುಖ್ಯವಾಗಿ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಹಾಕೋದು. ಅದರ ಜೊತೆಗೆ ಫಿಲ್ಮ್ ನಡೆಯುವಾಗ ಯಾರಾದ್ರೂ ಸ್ಮೋಕಿಂಗ್ ಮಾಡೋದ್ರೆ ಏನಾದ್ರು ಸೀನ್ ಬಂದ್ರೆ ಏನ್ ಮಾಡ್ತಾರೋ, ಕೆಳಗಡೆ ಒಂದು ಮೆಸೇಜ್ ಕೊಡ್ತಾರೆ. ಓದಿದ್ರೆ ಎಲ್ಲರೂ? ಅದೇನು ಹೇಳುತ್ತೆ ಮೆಸೇಜು? ನೋಡಿ, ಮದ್ಯಪಾನ ಬಂತ ಅದರಲ್ಲಿ. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಮೆಸೇಜ್ ಕೊಡ್ತಾರೆ. ನಾವು ಅದನ್ನ ನೋಡಲ್ಲ ಮೆಸೇಜು, ನಾವು ನೋಡೋದು ಸೀನು. ಹೌದಲ್ಲ? ಹೀರೋ ಆಗಲಿ ಇಲ್ಲಾಂದ್ರೆ ವಿಲನ್ ಆಗಲಿ ಒಳ್ಳೆ ಸ್ಟೈಲ್ ಮಾಡಿ ಸ್ಮೋಕಿಂಗ್ ಮಾಡ್ತಿರ್ತಾರೆ. ನಾವು ಅದರ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ತೀವಿ, ಆ ಮೆಸೇಜ್ ಕಡೆ ಕೊಡಲ್ಲ. ಅದ್ರ ಮೆಸೇಜ್ ತುಂಬಾ ಇಂಪಾರ್ಟೆಂಟು. ಇನ್ನೂ ಫಿಲ್ಮ್ಗೋಸ್ಕರ ಒಂದು ಒಳ್ಳೆ ಹಿಟ್ ಆಗಲಿ ಫಿಲ್ಮ್ ಅಂತ ಹೇಳಿ ಮಾಡಿರ್ತಾರೆ ಅವ್ರು ಸೀನು. ಅದ್ರ ಮೆಸೇಜು ನಮಗೆ ಬೇಕಾಗಿರೋದು. ಯಾಕೆ ಹಾಕ್ತಾರೋ? ಇದರಿಂದ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಹಾಕ್ತಾರೆ.
ಕಾನೂನು ಇದೆ, ಅದನ್ನು ಹಾಕಲೇಬೇಕು ಮೆಸೇಜು, ಮತ್ತು ಆ ಅಡ್ವರ್ಟೈಸ್ಮೆಂಟ್ ಕೊಡಲೇಬೇಕು. ಕೊಡಲಿಲ್ಲ ಅಂತಂದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ, ಸರ್ಕಾರದವ್ರು ತಗೋತಾರೆ, ಪೊಲೀಸರು ತಗೋತಾರೆ. ಅದಕ್ಕಾಗಿ ಅವರು ಹಾಕ್ತಾರೆ. ಹಾಗಾಗಿ ತಾವು ಯಾವಾಗಲೂ ಏನಾದರೂ ಆ ಥರ ಅಡ್ವರ್ಟೈಸ್ ಬಂದಾಗ ಸೂಕ್ಷ್ಮವಾಗಿ ನೋಡಬೇಕು, ಗಮನಿಸಬೇಕು.